ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ನನ್ನ ತುಂಬ ಬೈಕೊಂಡಿದ್ದೀರಾ. ದಯವಿಟ್ಟು ನನಗೆ ಕ್ಷಮಿಸಿ. ಬೇರೆ ಏನು ಹೇಳೋದಕ್ಕಾಗಲ್ಲ ನನಗೆ. ಬನ್ನಿ ವಿಡಿಯೋ ಕಡೆ ಹೋಗೋಣ. ಅಯ್ಯೋ, ಯಾರು ಇವರು? ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ದಾರೆ? ನನ್ನ ಬ್ಯಾಗು, ನನ್ನ ಪರ್ಸು, ಮೊಬೈಲು ಏನೂ ಇಲ್ವಲ್ಲ ಇಲ್ಲಿ. ನಾನು ಹೇಗೆ ಚಂದಗೆ ಮೀಟ್ ಮಾಡಲಿ? ನಾನು ಯಾರಿಗಾದ್ರೂ ಹೇಳಬೇಕು. ಅಯ್ಯೋ, ಯಾರಿದ್ದಾರೆ ಇಲ್ಲಿ? ಇಲ್ಲೊಂದು ವಿಂಡೋ ಇದೆ. ಎನಿಬಡಿ ದೇರ್? ಯಾರ ಹತ್ರ ಇದ್ದೀರಾ ಇಲ್ಲಿ? ಪ್ಲೀಸ್ ಹೆಲ್ಪ್ ಮಾಡಿ. ಅಯ್ಯೋ, ಯಾರು ಕಾಣಿಸ್ತಾ ಇಲ್ವಲ್ಲಪ್ಪ ಇಲ್ಲಿ. ಯಾವ ಜಾಗ ಇದು? ಇದೇನಪ್ಪ ಇದು? ಈ ರೂಮ್ ನೋಡ್ತಾ ಇದ್ರೇನೆ ಭಯ ಆಗ್ತಿದೆ ನನಗೆ. ಹೇಗಾದ್ರೂ ಮಾಡಿ ಯಾರ ಹತ್ರ ಆದ್ರೂ ಹೆಲ್ಪ್ ತಗೊಂಡು ನಾನು ಇಲ್ಲಿಂದ ಹೋಗಬೇಕು. ಅಯ್ಯೋ, ಆ ಕಿರಾತಕರು ಯಾರು? ಎಲ್ಲಿಂದ ಬಂದರು? ನಾನು ನನ್ನ ಫ್ರೆಂಡ್ಸ್ ಜೊತೆನೇ ಹೋಗಿದ್ರು ಆಗ್ತಾ ಇತ್ತು. ಅಯ್ಯೋ ದೇವ್ರೆ, ಯಾಕಪ್ಪ ನನ್ನ ಈ ಥರ ಶಿಕ್ಷೆ ಕೊಟ್ಟಿದೀಯಾ? ಇಷ್ಟೊತ್ತಾಯ್ತು ಏನೋ, ನನಗೆ ಬೇರೆ ಈಗ ಎಚ್ಚರ ಆಗಿದೆ. ಅವ್ರು ಮೋಸ್ಟ್ಲಿ ನನಗೆ ನಿದ್ದೆ ಬರೋ ಥರನೋ ಇಲ್ಲ ಪ್ರಜ್ಞೆ ತಪ್ಪೋ ಥರನೋ ಏನೋ ಮಾಡಿದ್ರು ಅನಿಸುತ್ತೆ. ಇಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ. ಪಪ್ಪ ಮಮ್ಮಿ ಎಲ್ಲ ತುಂಬ ಗಾಬರಿಯಾಗಿರ್ತಾರೆ. ಅಯ್ಯೋ, ಚಂದಕ್ಕೆ ಬೇರೆ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೆ, ಅವನು ಗಾಬರಿಯಾಗಿರ್ತಾನೆ. ಏನು ಮಾಡೋದು? ಬಾಸ್ ನೋಡಿ ಬಾಸ್ ಹೆಂಗ್ ಕಿರ್ಚ್ಕೊಂತ ಇದ್ದಾಳೆ ಅಂತ. ಏಯ್, ಯಾರೋ ನೀವೆಲ್ಲ? ಯಾಕ್ರೋ ನಾನು ಇಲ್ಲಿ ಕರ್ಕೊಂಬಂದಿದ್ದೀರಾ? ನನ್ನ ಮೊಬೈಲ್ ಕೊಡ್ರೋ. ಏಯ್ ನೋಡೋ, ನಮ್ಮನ್ನೇ ಯಾರು ಅಂತ ಕೇಳ್ತಿದ್ದಾಳೆ. ಇಷ್ಟು ಬೇಗ ಮರ್ತ್ಬಿಟ್ಟಿಯ ಚಿನ್ನ ನಾನು ಯಾರು ಅಂತ? ಹಾಗೆ ಸ್ವಲ್ಪ ನೆನ್ಪು ಮಾಡ್ಕೊ. ನೀನು ನಿನ್ ಲವರ್ ಸೇರ್ಕೊಂಡು ನನ್ಗೆ ಎಷ್ಟು ಅವಮಾನ ಮಾಡಿದ್ರಿ ಅಂತ ಹೇಳಿ. ಏನು? ನಾನು ನಿಮ್ಗೇನು ಅವಮಾನ ಮಾಡಿದ್ದೆ? ನೋಡಿ ಸರ್, ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಾನು ಅದಲ್ಲ ಅನ್ಸುತ್ತೆ. ಪ್ಲೀಸ್ ಸರ್, ನಮ್ಮ ಮನೆಯಲ್ಲಿ ತುಂಬ ಗಾಬರಿಯಾಗಿರ್ತಾರೆ. ಪ್ಲೀಸ್ ಸರ್, ನಾನು ಮನೆಗೆ ಹೋಗ್ತೀನಿ. ನಾನು ಇಲ್ಲಿಂದ ಬಿಟ್ಬಿಡಿ ಸರ್, ಪ್ಲೀಸ್. ನೋಡಿದ್ರ ಬಾಸ್, ಅವತ್ತು ಹುಡುಗ ಜೊತೆನಲ್ಲಿ ಇದ್ದ ಅಂತ ಎಷ್ಟು ಹಾರಾಡ್ತಿದ್ಲು ಇವಳು. ಇವತ್ತು ನೋಡಿ ಪ್ಲೀಸ್ ಸರ್ ಅಂತಿದ್ದಾಳೆ. ಹಂಗೆ ಕಣೋ. ನನ್ನನ್ನು ಎದುರಾಕೊಂಡಿರೋರು ನಿಮ್ಗೆ ಶಿಕ್ಷೆ ಕೊಡದೆ ನಾನು ಬಿಡ್ತೀನಾ? ನೋಡು, ನೀನು ನಿನ್ನ ಲವ್ವರು ಇಬ್ರಿಗೂ ಸರಿಯಾಗಿ ಬುದ್ಧಿ ಕಲ್ಸಿನೇ ನಾನು ಬಿಡೋದು. ನೀನಿಲ್ಲಿದೆಯಾ ಅಂತಂದ್ರೆ ನಿನ್ನ ಲವರ್ ಹುಡ್ಕೊಂಡು ಬಂದೇ ಬರ್ತಾನೆ. ಬರ್ಲಿ ಅವನಿಗೆ ನಾನು ವಿಚಾರಿಸ್ಕೊತೀನಿ. ನೋಡಿ ಸರ್, ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನೋಡಿ, ನನಗೆ ಯಾವ ಲವರು ಇಲ್ಲ, ಏನೂ ಇಲ್ಲ. ನನಗೆ ನೆಕ್ಸ್ಟ್ ವೀಕಲ್ಲೇ ಮದುವೆ ಫಿಕ್ಸ್ ಆಗಿದೆ ಸರ್. ಪ್ಲೀಸ್ ಸರ್, ಮನೇಲಿ ತುಂಬ ಗಾಬರಿ ಆಗ್ತಾರೆ ಸರ್. ಅಲ್ಲದೆ ಈ ಸಮಾಜ ಏನೇನೋ ಪ್ರಶ್ನೆಗಳು ಕೇಳುತ್ತೆ ಅವ್ರಿಗೆ. ಅದು ನನಗೆ ಹೇಳೋಕ್ಕಾಗಲ್ಲ ಸರ್. ನಮ್ಮ ಮನೆಯವ್ರಿಗೆಲ್ಲ ಅವಮಾನ ಆಗುತ್ತೆ. ಪ್ಲೀಸ್ ಸರ್, ಬಿಟ್ಬಿಡಿ ಸರ್ ನನ್ನ. ಈ ಕಣ್ಣೀರಿಗೆಲ್ಲ ನಾವು ಬಗ್ಗಲ್ಲ ಬಿಡು. ಎಷ್ಟು ಜನದ ಮುಂದೆ ನನಗೆ ಅವಮಾನ ಮಾಡಿದ್ರಿ ನೀನು ನಿನ್ನ ಲವರು. ನಾನು ಅದನ್ನು ಮರ್ತ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ನಿನ್ನಿಂದ ನನ್ನ ಜೈಲ್ಗೆ ಹೋಗುವಂಥ ಪರಿಸ್ಥಿತಿ ಬಂತು. ನನ್ನ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ನನ್ನಿಂದ ದೂರ ಆದರು. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ. ನೋಡಿ, ಈಗ ನೀವು ನನ್ನನ್ನು ಬಿಡ್ಲಿಲ್ಲ ಅಂತಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೋಡಿ ಬಾಸ್, ಯಾವ ಥರ ಜೋಕ್ ಮಾಡ್ತಿದ್ದಾಳೆ ಅಂತ. ನೀನು ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ ನಿನ್ನ ಕೈಯಲ್ಲಿ. ಇನ್ನು ನೀನು ನಮ್ಗೇನು ಮಾಡ್ತೀಯಾ? ನಿನ್ನ ಲವರ್ ಇದ್ದಾನಲ್ಲ, ಲವರ್ ಬಾಯ್ ಅರ್ಜುನ್, ಅವನ ನಂಬರ್ ಕೊಡು. ಅಯ್ಯೋ, ಇದೇನಿದು? ಇವ್ರು ಅರ್ಜುನ್ ನಂಬರ್ ಕೇಳ್ತಿದ್ದಾರೆ. ಅರ್ಜುನ್ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ. ನೋಡಿ ಸರ್, ನೀವು ಯಾವ ಅರ್ಜುನ್ ಬಗ್ಗೆ ಕೇಳ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ ಸರ್. ನನಗೆ ಅರ್ಜುನ್ ಅಂತ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ. ನೋಡಿ ಪ್ಲೀಸ್, ನಾನು ಹೊರಗಡೆ ಬಿಡಿ, ನಾನು ಮನೆಗೆ ಹೋಗಬೇಕು. ಏನು? ನಿನಗೆ ಅರ್ಜುನ್ ಅಂದರೆ ಯಾರು ಅಂತ ಗೊತ್ತಿಲ್ವಾ? ಹೋಗೋ, ಇವಳು ಫೋನ್ ತಗೊಂಬ ಹೋಗೋ. ನೀನು ನನ್ನನ್ನೇನು ಆಡೋ ಹುಡುಗ ಅಂತ ಅಂದ್ಕೊಂಡಿದ್ಯಾ? ನೋಡು, ನಾನು ನಿನ್ನ ಬಗ್ಗೆ, ನಿನ್ನ ಲವರ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ನೀನಿವತ್ತು ಅವನು ಕೈ ಕೊಟ್ಟಿರ್ಬೋದು, ಆದರೆ ಪ್ರೀತಿ ಮಾಡಿರೋದು ಸುಳ್ಳಲ್ಲ ಅಲ್ವಾ? ನೋಡಿ, ನೀವು ಏನೇನೋ ಮಾತಾಡ್ತಾ ಇದ್ದೀರಾ. ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ನೀವು ಒಂದ್ಸರಿ ಅಲ್ಲ 100 ಸರಿ ಕೇಳಿದ್ರು ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅಷ್ಟೇ. ಗೊತ್ತು ಮಾಡಿಸ್ತೀನಮ್ಮ, ನನಗೆ ಗೊತ್ತು. ಯಾವ ಥರ ಗೊತ್ತು ಮಾಡಿಸ್ಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗೇ ಗೊತ್ತಿದೆ. ನಮ್ಮ ಹುಡುಗ ನಿನ್ನ ಫೋನ್ ತಗೊಂಬರ್ತಾನೆ, ಆಗ್ತಾ ನಿನ್ ತಾನೇ ಎಲ್ಲ ವಿಷಯನೂ ಹೊರಗಡೆ ಬರುತ್ತೆ. ಗೀತಾ, ರೆಡಿ ಅದಮ್ಮ? ಹ್ಞೂ ಅಮ್ಮ, ರೆಡಿಯಾಗಿದ್ದೀನಿ. ಸರಿ ಕಣಮ್ಮ, ಆಯಿತು. ಲಗೇಜ್ ಎಲ್ಲನೂ ಅಳಿಯಂದ್ರು ಕಾರಲ್ಲಿಟ್ಟರು. ನೀನು ಸೊಂಟಕ್ಕೆ ಬಟ್ಟೆ ಕಟ್ಕೊಂಡಿದೀಯ ತಾನೇ? ಅಮ್ಮ, ಅದು ಕಟ್ಕೊಂಡ್ರೆ ತುಂಬ ಪೇಯ್ನ್ ಆಗುತ್ತಮ್ಮ, ಕುತ್ಕೊಳ್ಳೋಕೆ ಆಗಲ್ಲಮ್ಮ. ಬೇಡ, ಬೇಕಾದರೆ ಮನೆಗೆ ಹೋದ್ಮೇಲೆ ಕಟ್ಕೋತೀನಿ.
ಗೀತಾ ನೀನು ಈ ಥರ ನೆಗ್ಲೆಕ್ಟ್ ಮಾಡಬಾರ್ದಮ್ಮ. ಅದು ನಿನ್ನ ಹೊಟ್ಟೆ ಈಗ ಸಡ್ಲ ಆಗಿರುತ್ತಲ್ಲಮ್ಮ ಡೆಲಿವರಿ ಆದಮೇಲೆ, ಅದಕ್ಕೆ ಗ್ರಿಪ್ಗೆ ಅಂತ ಹಾಕ್ಕೊಳ್ಳೋದಮ್ಮ. ಹೋಗು, ಈಗ ಕಾರಲ್ಲಿ ಹೋಗ್ಬೇಕಾದ್ರೆ ರೋಡ್ ಒಂದೇ ಸಮ ಇರೋದಿಲ್ಲ, ಕುಲ್ಕೋದು ಗಿಲ್ಕೋದು ಎಲ್ಲ ಆಯ್ತಿರ್ತದೆ. ಸುಮ್ಮನೆ ಹೊಟ್ಟೆ ಇಲ್ಲ, ನೀನು ಅದ್ರ ಬಗ್ಗೆ ಎಲ್ಲ ಏನು ಇದು ಮಾಡಬೇಡ. ಹೋಗು, ಕಟ್ಕೊಂಬ ಹೋಗಮ್ಮ. ನೀನೆಲ್ಲಿ ಬಿಡ್ತೀಯ? ಸರಿ ಇರು. ಓನಮ್ಮ ಬಂಗಾರಿ, ಅಜ್ಜಿ ಮನೆಗೆ ಬರ್ತಾ ಇದೀಯ ನೀನು? ಅಜ್ಜಿ ಮನೆಗೆ ಅಲ್ಲಿ ಎಲ್ಲರೂ ನಿನ್ನ ನೋಡೋದಕ್ಕೆ ಕಾಯ್ಕೊಂಡಿದ್ದಾರಮ್ಮ. ಬಿಗ್ರೆ, ಗೀತಾ ಇಲ್ಲಿ ಒಳಗಡೆ ಇದ್ದಾಳೆ. ಹೌದಾ, ಕೊಡಿ ನನ್ನ ಮೊಮ್ಮಗಳನ್ನ ನಾನೊಂದು ಸ್ವಲ್ಪ ಹೊತ್ತು ಎತ್ಕೊಂತೀನಿ. ಓನೆ ಬಂಗಾರಿ, ಅಜ್ಜಿ ಮನೆಗೆ ಹೋಗ್ತಾ ಇದೀಯಮ್ಮ? ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದೆಯಲ್ಲ ಕಂದ ನೀನು. ಇನ್ನೇನು ಇನ್ನೊಂದು 5 ತಿಂಗಳು ಬಿಡ್ತಾರೆ ಅಷ್ಟೇ ಅಳಿಯಂದ್ರು. ಆಗಲೇ ಹೇಳಾಯ್ತು, 5 ತಿಂಗಳು ಅತ್ತೆ, 5 ತಿಂಗಳು ಆಯ್ತಿದ್ದಂಗೆ ನಾನು ಬಂದು ಕರ್ಕೊಂಬರ್ತೀನಿ, ನನ್ನ ಮಗಳನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ. ಹೌದಾ, ಸರಿ, ನಮ್ದೇನಿಲ್ಲ. ನೋಡಿ ನಿಮ್ಮ ಅನುಕೂಲ ಹೇಗಾಗುತ್ತೆ ಹಾಗೆ. ಮತ್ತೆ ಬಿಗ್ರೆ, ಇನ್ನೇನಾದರೂ ಬೇಕಾಗಿತ್ತಾ? ಏನು ಸಂಕೋಚ ತಿಳ್ಕೊಬೇಡಿ, ಇವಳು ಎಷ್ಟೇ ಆದರೂ ನನ್ನ ಮೊಮ್ಮಗಳಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ. ಇಷ್ಟೆಲ್ಲ ಆಸ್ತಿ ಗೀಸ್ತಿ ಮಾಡಿರೋದು ಯಾರಿಗೋಸ್ಕರ ಹೇಳಿ? ಇವ್ರಿಗೋಸ್ಕರನೇ ಅಲ್ವಾ? ಹಾಂ ಹೌದು ಬಿಗ್ರೆ, ಈಗಾಗಲೇ ಇಷ್ಟೆಲ್ಲ ಐಟಮ್ಗಳೆಲ್ಲ ತೆಗೆದು ಕೊಟ್ಟು ಕಳಿಸ್ತಾ ಇದ್ದೀರಾ. ಇಲ್ಲ ಇನ್ನು ಕೇಳಿದ್ರೆ ನಮಗೆ ಮರ್ಯಾದೆ ಇರಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಚ್ಚುಕಟ್ಟಾಗಿ ನಾವು ಮಾಡ್ತೀವಿ, ನೀವೇನು ಯೋಚನೆ ಮಾಡಬೇಡಿ. ದೇವ್ರು ನಮಗೂ ತಕ್ಕ ಮಟ್ಟಕ್ಕೆ ಶಕ್ತಿ ಕೊಟ್ಟಿದ್ದಾನೆ. ಚೇಚೆ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ, ನೀವು ತಪ್ಪಾಗಿ ತಿಳ್ಕೊಬೇಡಿ. ಹಾಂ ಗೊತ್ತಾಯಿತು, ನೀವು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ನನಗೆ ಗೊತ್ತು. ಆದರೂ ನಾನು ಒಂದು ಮಾತು ಹೇಳೋಣ ಅಂತ ಹೇಳಿದೆ ಅಷ್ಟೇ. ಸರಿ ಬಿಗೆ, ನನಗಂತೂ ಇಷ್ಟು ದಿನ ನನ್ನ ಮೊಮ್ಮಗಳು ಮನೇಲಿರೋದಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಈಗ ಇವಳೇನಾದರೂ ಹೋದರೆ ಮನೆ ಒಂಥರ ಖಾಲಿ ಖಾಲಿ ಅಂತ ಅನ್ಸುತ್ತೆ ನೋಡಿ. ಅಜ್ಜಿ ಅಜ್ಜಿ ಅಜ್ಜಿ, ಪಾಪು ಊರಿಗೆ ಹೋಗ್ತಿದ್ದಾಳಾ? ಅಮ್ಮ ಹೇಳ್ತು ಪಾಪು ಊರಿಗೆ ಹೋಗ್ತಿದ್ದಾಳೆ ಅಂತ. ಅಜ್ಜಿ ಕಳಿಸ್ಬೇಡ ಅಜ್ಜಿ, ಪ್ಲೀಸ್ ಅಜ್ಜಿ. ನಾನು ಸ್ಕೂಲಿಂದ ಬಂದಾಗ ಮಾತಾಡ್ಸಿದೆ, ಪಾಪನೂ ಇರಲ್ಲ ಅಂದರೆ ನನಗೆ ಬೋರ್ ಆಗುತ್ತೆ ಅಜ್ಜಿ. ಇಲ್ಲಿ ಇನ್ನೊಬ್ರು ಅಜ್ಜಿ ಇದ್ದಾರಲ್ಲ, ಇವ್ರು ಕೇಳು, ಅವ್ರು ಏನಾದರೂ ಬಿಟ್ಟು ಹೋದರೆ ನಾನು ಇರಿಸ್ಕೊತೀನಿ, ನನಗೇನು ಅಭ್ಯಂತರ ಇಲ್ಲ. ಅಜ್ಜಿ ಪ್ಲೀಸ್ ಅಜ್ಜಿ, ನೀವು ಅತ್ತೆನೂ ಪಾಪನೂ ಕರ್ಕೊಂಡು ಹೋಗ್ಬೇಡಿ ಅಜ್ಜಿ, ಪ್ಲೀಸ್ ಅಜ್ಜಿ, ನೀವು ಇಲ್ಲೇ ಇರಿ ಅಜ್ಜಿ. ಸ್ವೀಟಿ ಬಂಗಾರ, ಅದು ಹಂಗಲ್ಲ ಮಗಳೇ, ನನಗೂ ಪಾಪುನ ನಿನ್ನ ಜೊತೆನೆಲ್ಲ ಬಿಡಬೇಕು ಅಂತ ಆಸೆ. ಆದರೆ ಏನು ಮಾಡೋದು, ಪಾಪು ಇನ್ನೂ ಚಿಕ್ಕದಲ್ವಾ, ಅತ್ತೆಗೂ ಇವಾಗ ತಾನೇ ಪಾಪು ಆಗಿದೆ, ಅತ್ತೆಗೂ ಆರೈಕೆ ಮಾಡಬೇಕು. ಹಾಗಾಗಿ ನಾನು ಕರ್ಕೊಂಡು ಹೋಗ್ತಿದ್ದೀನಿ. ನೀನೊಂದು ಕೆಲಸ ಮಾಡು, ನಿನಗೆ ಸ್ಕೂಲ್ ರಜಾ ಕೊಡ್ತಿದ್ದಾಗೇನೆ ಮಮ್ಮಿನ, ಅಜ್ಜಿನ, ತಾತನ್ನ, ಮಾವನ್ನ ಎಲ್ಲರನ್ನೂ ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡು. ಅಜ್ಜಿ ಸ್ಕೂಲಲ್ಲಿ ರಜಾ ಕೊಡಲ್ಲ ಅಜ್ಜಿ, ಸ್ಯಾಟರ್ಡೆ ಸಂಡೇನೂ ಟ್ಯೂಷನ್ಸ್ ಇರುತ್ತೆ. ಅಜ್ಜಿ ಪ್ಲೀಸ್ ಅಜ್ಜಿ, ನೀವು ಇಲ್ಲೇ ಇರಿ. ಏಯ್ ತರ್ಲೆ, ಏನೇ ಹೇಳ್ತಾ ಇದೀಯಾ? ಪಾಪುನ ಅತ್ತೆನ ಎಲ್ಲೂ ಕರ್ಕೊಂಡು ಹೋಗ್ಬೇಡಿ, ನೀವು ಇಲ್ಲೇ ಇರಿ ಅಂತ ಹೇಳ್ತಿದ್ದಾಳೆ. ಅವಳಿಗೆ ಇಷ್ಟು ದಿನ ಪಾಪು ಇಲ್ಲೇ ಇತ್ತಲ್ಲ, ಸ್ಕೂಲಿಂದ ಬರ್ತಿದ್ದ ಹಾಗೇನೇ ಮಾತಾಡ್ಸೋಳು, ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಮಾತಾಡ್ಸೋಳು. ಇವಾಗ ಪಾಪು ಊರಿಗೆ ಹೋಗ್ತಿದೆ ಅಂತ ಹೇಳಿದ ತಕ್ಷಣ ಅವಳು ತುಂಬ ಬೇಜಾರಾಗ್ಬಿಟ್ಟಿದೆ ಅಮ್ಮ, ಅದಕ್ಕೆ ಆ ಥರ ಮಾತಾಡ್ತಿದ್ದಾಳೆ. ಇರಲಿ ಬಿಡಮ್ಮ ದೀಪ್ತಿ, ಅವಳಿಗೂ ಯಾರು ಇರಲಿಲ್ಲ ಜೊತೆನಲ್ಲಿ ಆಟಾಡೋದಕ್ಕೆ, ಪಾಪನ ಆಟಾಡಿಸ್ಕೊಂಡು ಹೋಗ್ತಾ ಇದ್ಲು. ಇವಾಗ ಪಾಪು ಊರಿಗೆ ಹೋಗ್ತಿದೆ ಅಂತಿದ್ದಂಗೆ ಅವಳು ತುಂಬ ಬೇಜಾರಾಗಿದೆ ಅನಿಸುತ್ತೆ, ಅದಕ್ಕೆ ಆ ಥರ ಹೇಳ್ತಿದ್ದಾಳೆ. ಅದಕ್ಕೆ ಹೇಳಿದ್ದೀನಿ, ದೀಪ್ತಿ ಪಾಪ ಮಗು ತುಂಬ ಆಸೆ ಪಡ್ತಿದೆ, ರಜಾ ಬಂದಾಗ ನೀವೆಲ್ಲರೂ ಬರ್ಬೋದಲ್ಲ ಊರಿಗೆ, ಏನಂತೀರ ಬೀಗ್ರೆ? ಹಾಂ ಬರೋಣ, ನನ್ನ ಮೊಮ್ಮಗಳನ್ನ ನೋಡಬೇಕು ಅಂತ ಅನ್ಸಿದ ತಕ್ಷಣ ನಾನು ನಿಮ್ಮ ಮನೆಯಲ್ಲಿ ಇರ್ತೀನಿ ನೋಡಿ. ನೀವೇ ಆಗ ಬೈಕೋಬೇಕು, ಏನಪ್ಪ ಇವರು ಅವಾಗವಾಗ ಬರ್ತಾನೆ ಇರ್ತಾರಲ್ಲ ಅಂತ. ಚೇಚೆ ಆ ಥರ ಏನಿಲ್ಲ ಬೀಗ್ರೆ, ನೋಡಿ ಅದು ನಿಮ್ಮನೆ ಅಂತಾನೆ ಅನ್ಕೊಳ್ಳಿ. ನಿಮ್ಗೆ ಯಾವಾಗ ಬರಬೇಕು ಅನ್ಸುತ್ತೆ ಆ ತಕ್ಷಣನೇ ಹೊರಟು ಬನ್ನಿ, ನಮಗೇನು ಬೇಜಾರಿಲ್ಲ. ಅತ್ತೆ ದೀಪ್ತಿ, ಸ್ವೀಟಿ, ಅತ್ತೆ ನೀನು ಊರಿಗೆ ಹೋಗ್ತಾ ಇದೀಯಾ? ಅತ್ತೆ ಪ್ಲೀಸ್ ಅತ್ತೆ ಇಲ್ಲೇ ಇರಿ. ಸ್ವೀಟಿ ಬಂಗಾರ, ಅದು ಜಾಸ್ತಿ ದಿನ ಇಲ್ಲ, ಸ್ವಲ್ಪ ದಿನ ಇದ್ಬಿಟ್ಟು ಬೇಗ ಬಂದ್ಬಿಡ್ತೀನಿ ಆಯಿತಾ? ನೀನು ಸ್ಕೂಲ್ಗೆ ಹೋಗ್ಬೇಕು, ಚೆನ್ನಾಗಿ ಓದ್ಕೋಬೇಕು, ಈ ಸರಿ ಕ್ಲಾಸ್ಗೆ ಫಸ್ಟ್ ಬರಬೇಕು. ಹ್ಞೂ ಅತ್ತೆ, ನಾನು ತುಂಬ ಚೆನ್ನಾಗಿ ಓದ್ತೀನಿ, ನಮ್ಮ ಕ್ಲಾಸಲ್ಲಿ ನಾನೇ ಫಸ್ಟ್, ಗೊತ್ತಾ? ಹಾಂ ಗೊತ್ತು ಬಂಗಾರ, ನೀನು ಗುಡ್ ಗರ್ಲ್, ನೀನು ಫಸ್ಟ್ ಬರ್ತೀಯ ಅಂತ ನನಗೆ ಗೊತ್ತು. ಆದ್ರೂ ನೆಗ್ಲೆಕ್ಟ್ ಮಾಡಬಾರ್ದು, ಓದೋದ್ರ ಕಡೆ ಗಮನ ಕೊಡಬೇಕು. ಪಾಪು ಇನ್ನೂ ಚಿಕ್ಕವಳಲ್ವಾ, ಇಲ್ಲಿ ಬರೋಷ್ಟರಲ್ಲಿ ಸ್ವಲ್ಪ ದೊಡ್ಡವಳಾಗಿರ್ತಾಳೆ, ಆವಾಗ ನೀನೇ ಆಟಾಡಿಸ್ಬೋದು ಅವಳನ್ನ. ಅದಕ್ಕೆ ಅವಳು ಹಾಗೆ ಬಿಡಿ, ನೀವೇನಾದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇದೇನಿದು, ಎಲ್ಲರೂ ಮಾತು ಹೇಳ್ಕೊಂಡು ನಿಂತ್ಬಿಟ್ಟಿದ್ದೀರಾ? ಬನ್ನಿ ಟೈಮ್ ಆಗುತ್ತೆ, ಆಮೇಲೆ ಬಿಸಿಲಾಗ್ಬಿಡುತ್ತೆ, ಮಗು ಕರ್ಕೊಂಡು ಹೋಗ್ಬೇಕು. ಅದೇ ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸಪ್ಪ. ಸರಿ ಮಮ್ಮಿ, ಆಯಿತು. ಅಳಿಯಂದ್ರೆ ನಿಮ್ಮ ಮಾವ ಇಲ್ಲಿ ಹೊರಗಡೆನೇ ಇದ್ದಾರಾ? ಮೂವತ್ತೆ, ಮಾವ ಆಲ್ರೆಡಿ ಹೊರಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ, ಪಪ್ಪನೂ ಅಲ್ಲೇ ಇದ್ದಾರೆ. ಹೌದಾ, ಸರಿ ಆಯ್ತು, ಬರ್ತೀವಿ ನಡ್ರಿ.
ಸರಿ ಸರಿ, ನಾನು ಹೊರಗಡೆ ವೆಯ್ಟ್ ಮಾಡ್ತಿರ್ತೀನಿ. ಗೀತಾ ಇನ್ನೂ ಏನಾದರೂ ಬೇಕು ಅಂತಂದರೆ ಇವಾಗಲೇ ನೆನ್ಪು ಮಾಡ್ಕೊ, ಎಲ್ಲ ತೊಗೊಂಡೋಗೋಣ. ಹ್ಞೂ ರೀ, ಸರಿ ಸರಿ ಬೀಗ್ರೆ, ಹಂಗಿದ್ರೆ ನಾವಿನ್ನು ಹೊರಡ್ತೀವಿ. ಬರ್ತೀವಮ್ಮ ದೀಪ್ತಿ. ಹ್ಞೂ ಸರಿ ಆಂಟಿ, ಆಯಿತು, ಹುಷಾರು. ಸರಿ ಬೀಗ್ರೆ, ನಾವು ಕಾರವರೆಗೂ ಬರ್ತೀವಿ, ನಡೀರಿ. ಸರಿ ಬನ್ನಿ. ಹಾಯ್ ಫ್ರೆಂಡ್ಸ್, ಈ ಕತೆ ಇನ್ನು ಮುಂದುವರಿಯುತ್ತೆ. ಗೀತಾ ಇವಾಗ ತವ್ರ ಮನೆಗೆ ಹೊರಟಿದ್ದಾಳೆ. ತವ್ರ ಮನೆಯಲ್ಲಿ ಅವಳು ಹೇಗಿರ್ತಾಳೆ, ಅವಳ ಬಾಣಂತನ ಹೇಗಿರುತ್ತೆ ಅನ್ನೋದನ್ನು ನಾನು ಅದರಲ್ಲಿ ತೋರಿಸ್ತೀನಿ. ಇವತ್ತಿಗೆ ಈ ಕತೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ನಾಳೆ ಕತೆನ ಮುಂದುವರಿಸ್ತೀನಿ. ಹಾಗೆ ಈಗ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ರೂಲ್ಸ್ಗಳು ಬಂದಿದ್ದಾವೆ. ಒಂದೇ ರೀತಿ ನೇಮ್ನ ಹಾಕಬೇಡಿ ಅಂತ. ಈಗ ಸಿಟಿಗೆ ಸೊಸೆಯಾಗಿ ಬಂದ ಹಳ್ಳಿ ಹುಡುಗಿ ಅಂತ ಹೇಳಿ ನಾನು ಮೊದಲಿಂದನೂ ಅದೊಂದೇ ಹೆಡ್ಡಿಂಗ್ ಹಾಕ್ಕೊಂಡು ಬರ್ತಾ ಇದ್ದೆ. ಈಗ ಸ್ವಲ್ಪ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಚೇಂಜ್ ಮಾಡ್ತೀನಿ. ಹಾಗೆ ಇನ್ನೂ ಒಂದು ಕತೆನ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ಯಾವ ಕತೆನ ನಿಲ್ಲಿಸಿದ್ದೀನೋ ಆ ಕತೆ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಹೇಳಿ ಕತೆನ ಮುಂದುವರಿಸ್ತೀನಿ. ಯಾವುದೇ ಕಾರಣಕ್ಕೂ ನಿಮಗೆ ಕತೆ ಅರ್ಥ ಆಗದೆ ಇರೋ ಥರ ನಾನು ಮಾಡಲ್ಲ. ಯಾಕಂದರೆ ಈಗಾಗಲೇ ಹಳೆ ವೀಡಿಯೋಸ್ ಇದ್ದಾವೆ, ಅದು ತುಂಬ ದಿನ ಆಗೋಗಿದೆ, ನಮ್ಮ ಕತೆ ಮರ್ತೋಗಿದೆ, ಇದೇನು ಹೊಸದಾಗಿ ಆಗ್ತಾ ಇದ್ದೀರಾ ಅಂತ ಅನ್ಕೊಬೋದು ನೀವು. ಇಲ್ಲ ಇಲ್ಲ, ಕತೆ ಬಗ್ಗೆ ನಾನು 2 ಎಪಿಸೋಡ್ ಹಾಕಿದ್ದೀನಿ. ಅದರಲ್ಲಿ ಏನಾಗಿದೆ ಅನ್ನೋ ಕತೆನ ಹೇಳಿನೇ ಕತೆನ ಮುಂದುವರಿಸ್ತೀನಿ. ದಯವಿಟ್ಟು ನಮ್ಮ ಸ್ಟೋರೀಸು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನನಗೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸಮಸ್ಯೆ ಏನಾಗಿತ್ತು ಅನ್ನೋದನ್ನು ನಾನು ಈಗಾಗಲೇ ನಿಮ್ಮ ಹತ್ರ ಹೇಳ್ಕೊಂಡಿದ್ದೆ. ಮನೆಯಲ್ಲಿ ಅದೇ ವಾತಾವರಣ ಇದೆ. ಸೊ ನಾನು ಮೊಬೈಲ್ ಇಟ್ಕೊಂಡು ಬಂದು ಎಲ್ಲ ಒಂದು ಕಡೆ ಕುತ್ಕೊಂಡು ವಿಡಿಯೋ ಮಾಡೋದಕ್ಕೂ ಆಗಲ್ಲ. ನೋಡು, ಮನೆಯಲ್ಲಿ ಈ ಥರ ಪರಿಸ್ಥಿತಿ ಇದ್ದು ಇವಳು ಈ ಥರ ಮಾಡ್ತಿದ್ದಾಳೆ ಅನ್ನೋದೊಂದು ಬ್ಯಾಡ್ ನೇಮ್ ಬಂದ್ಬಿಡುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ ವಾರ್ಗಿತ್ತೀರು ಅದಕ್ಕೆ ನಾದ್ನೀರು ಮನೇಲಿರೋ ಟೈಮಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ತಲೆಗೆ ಬಂದಂಗೆ ಮಾತಾಡ್ತಾ ಹೋಗ್ತಾರೆ. ಸ್ವಲ್ಪ ಅದೆಲ್ಲನೂ ಕೇಳಿಸ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಏನು ಬೇಡಪ್ಪ, ಏನು ಈ ಥರ ಆಗೋಯ್ತಲ್ಲ, ಎಲ್ಲರೂ ಯಾಕೆ ಈ ಥರ ಎಲ್ಲ ಅನ್ಕೊತಾರೆ. ಈಗ ಮನೆಯಲ್ಲಿ ಏನೋ ಒಂದು ಕೆಟ್ಟ ಕಾರ್ಯ ಆಗ್ತಾಯಿದೆ ಅಥವಾ ಕೆಟ್ಟದಾಗೋಗಿದೆ ಅಂತ ಅಂದರೆ ಇನ್ನು ಜೀವನ ಪರ್ಯಂತ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರೋದಕ್ಕೂ ಆಗಲ್ಲ. ಎಲ್ಲನೂ ಮರೆತು ನಾವು ಮತ್ತೆ ನಮ್ಮ ಹಳೆ ಜೀವನನ ಮಾಡಲೇಬೇಕಾಗುತ್ತೆ. ಹಳೇದೆಲ್ಲ ಮರ್ತು ಬಿಡಬೇಕು, ಹೊಸದ್ರ ಕಡೆ ನಡೀತಾ ಇರಬೇಕು. ಜೀವನ ಹೇಗೆ ನಡೆಸುತ್ತೋ ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕು. ಆದರೆ ಕೆಲವೊಂದು ಟೈಮು ಮನೆಯವರು ಟಾರ್ಗೆಟ್ ಮಾಡಿ ನಿನ್ನೆ ಮಾತಾಡೋದಕ್ಕೆ ಬರ್ತಾರೆ. ಅಂಥ ಟೈಮ್ಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ದಯವಿಟ್ಟು ಕ್ಷಮಿಸಿ, ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ನನ್ನ ಕೈಲಾದಷ್ಟು ನಾನು ವೀಡಿಯೋನ ಹಾಕ್ಕೊಂಡು ಹೋಗ್ತೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ದಯವಿಟ್ಟು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ.